ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ 4,000 ರೂಪಾಯಿ ಲಂಚ ಕೇಳಿರೋ ಆರೋಪ ಚಿಕ್ಕಬಳ್ಳಾಪುರದಲ್ಲಿ ಕೇಳಿಬಂದಿದೆ. ಪೊಲೀಸ್ ಕಾನ್ಸ್ಟೇಬಲ್ 2,000 ಹಣ ತೆಗೆದುಕೊಳ್ತಾ ಇರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ರಮೇಶ್ ವಿರುದ್ಧ ಲಂಚ ಪಡೆದಂತ ಆರೋಪ ಇದು. ಹಣ ಕೊಡದೇ ಇದ್ರೆ ಇಸ್ಪೀಟು ಅಕ್ರಮ, ಮದ್ಯ ಸಾಗಾಟ ಮತ್ತಿತರ ಪ್ರಕರಣಗಳನ್ನ ಹಾಕಿಸ್ತೇನೆ ಅಂತ ಕಾನ್ಸ್ಟೇಬಲ್ ಬೆದರಿಸಿದ್ದಾರೆ ಅಂತ ವೆಂಕಟೇಶ್ ಆರೋಪ ಮಾಡಿದ್ದಾರೆ. నిజంగా నీ తోడ ఇప్పుడు షాప్ కంతా నాకు 4,000 ఖర్చు వస్తుంది. కాస్ట్లేరా ఇప్పుడు డాబా కోళ్ళ నిజంగా నీ తోడ ఇప్పుడు షాప్ కంతా నాకు 4,000 ఖర్చు వస్తుంది. కాస్ట్లేరా ఇప్పుడు డాబా కోళ్ళ నిజంగా నీ తోడ ఇప్పుడు షాప్ కంతా నాకు 4,000 ఖర్చు వస్తుంది. ನೋಡಿ ಎಷ್ಟು ಚೆನ್ನಾಗಿ ಪೊಲೀಸ್ ಕಾನ್ಸ್ಟೇಬಲ್ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ಒಂದು ಚೂರು ಏನಂತಾರೆ ಕ್ಲೀನ್ ಅನ್ನೋದು ಒಂಥರ ಅವ್ರಿಗೆ ಮೈಯಲ್ಲಿ ಇದ್ದಂಗೆ. ಇವರು ಪಾತಪಾಳ್ಯ ಠಾಣೆಯ ಹೆಡ್ ಕಾನ್ಸ್ಟೇಬಲ್. ಸೊ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರೋದು. ರಮೇಶ್ ವಿರುದ್ಧ ಲಂಚ ಪಡೆದಂತಹ ಆರೋಪ ಇದು. ಗಲಾಟೆ ವಿಚಾರ ಠಾಣೆಗೆ ದೂರು ಕೊಡೋಕೆ ವೆಂಕಟೇಶ್ ಹೋಗ್ತಾರೆ. ಈ ವೇಳೆ ವೆಂಕಟೇಶ್ ಅವರಿಂದ ಲಂಚಕ್ಕೆ ಇವರು ಬೇಡಿಕೆ ಇಟ್ಟಿದ್ರಂತೆ. ಇನ್ನು ಪೊಲೀಸ್ ವಸತಿ ಗೃಹದ ಬಳಿ ಬರೋದಕ್ಕೆ ಅವ್ರು ಹೇಳಿದ್ರಂತೆ ರಮೇಶ್ ಅನ್ನೋರು. ಖರ್ಚಿಗೆ 4,000 ಹಣ ಕೊಟ್ರೆ NCR ಮಾಡ್ತೀನಿ, ಈ ರೀತಿಯಾಗಿ ಅವರು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ವೆಂಕಟೇಶ್ ಆರೋಪ ಮಾಡಿದ್ದಾರೆ. ಇನ್ನು 2 ವರ್ಷದಿಂದ 60,000ದಷ್ಟು ಹಣವನ್ನ ಪಡೆದಿರುವಂತಹ ಆರೋಪ ಕೇಳಿ ಬಂದಿದೆ. ಹಣ ಕೊಡದೇ ಇದ್ರೆ ಸುಳ್ಳು ಕೇಸ್ ಹಾಕಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.